ಪಾರು ಟೈಮ್ ಇಲ್ಲ ಪಾರು, ಬಾ ಬೇಗ ಹೋಗಮ್ಮ. ಡಾಕ್ಟರ್, ಎಸ್ ಮ್ಯಾಮ್, ಎಮರ್ಜೆನ್ಸಿ ಸಿಚುವೇಶನ್, ಅರ್ಜೆಂಟ್ ಟ್ರೀಟ್ಮೆಂಟ್ ಆಗಬೇಕು, ಬೇಗ ಕೊಡ್ಬಿ ಕೊಡ್ಬಿ, ನಿಂಗೇನು ಹಾಕಿಲ್ಲಕ್ಕಲ್ಲ ಅಣ್ಣ, ಕೊಡ್ಬಿ ಕೊಡ್ಬಿ. ನೀವೆಲ್ಲ ಇಲ್ಲೇ ಇರಿ, ಒಳಗಡೆ ಯಾರೂ ಬರಂಗಿಲ್ಲ. ಪಾರು, ನಮ್ ಗೋಡಂಬಿಗೆ ಏನು ಹಾಕಿಲ್ವಲ್ಲ? ಮಾವ, ಎಷ್ಟು ಸಾಧ್ಯನೋ ಅಷ್ಟು ಬ್ಲಡ್ ಲಾಸ್ನ ಕಂಟ್ರೋಲ್ ಮಾಡಿದ್ದೀವಿ. ಹೆದರಬೇಡ ಮಾವ, ಎಲ್ಲ ಸರಿ ಹೋಗುತ್ತೆ. ನರ್ಸ್, ಒಂದು ನಿಮಿಷ, ಯಾಕೆ ಏನಾಯ್ತು? ಟೆನ್ಷನ್ ಅಲ್ಲಿದ್ದೀರಲ್ಲ, ಎನಿ ಪ್ರಾಬ್ಲಮ್? ಬ್ಲಡ್ ಏನಾದರೂ ಬೇಕಿತ್ತಾ? ಇಲ್ಲ ಮೇಡಮ್, ಆಕ್ಚುಲಿ ಡ್ಯೂಟಿ ಡಾಕ್ಟರ್ ಬರಬೇಕಿತ್ತು ಇವತ್ತು, ಬಂದಿಲ್ಲ, ಲೇಟ್ ಆಗ್ತಾ ಇದೆ. ಬೇರೆ ಡಾಕ್ಟರ್ಗೆ ಕಾಲ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಅಯ್ಯೋ ಶಿವನೇ, ಈಗ ಏನು ಮಾಡಮ್ಮ ಪಾರು? ಮಾವ ಒಂದು ನಿಮಿಷ. ನರ್ಸ್, ನಾನು ಡಾಕ್ಟರೇ, ಎಮರ್ಜೆನ್ಸಿ ಸಿಚುವೇಶನ್ ಇದೆ. ಇಂಥ ಟೈಮಲ್ಲಿ ಇನ್ನೊಬ್ರು ಕಾಯ್ತಾ ಕೂತ್ರೆ ಎಲ್ಲ ಕೈ ಮೀರೋಗುತ್ತೆ. ನಾನೇ ಟ್ರೀಟ್ಮೆಂಟ್ ಮಾಡ್ತೀನಿ, ಬೇಕಿದ್ರೆ ಮ್ಯಾನೇಜ್ಮೆಂಟ್ ಹತ್ರ ನಾನು ಮಾತಾಡ್ತೀನಿ. ನೀವು ನಿಜವಾಗ್ಲೂ ಡಾಕ್ಟ್ರಾ? ಹೌದು ನರ್ಸಕ್ಕ, ನಮ್ಮ ಪಾರು ಡಾಕ್ಟರ್ ಓದಲ್ಲಿ ಚಿನ್ನದ ಪದಕ ತಗೊಂಡವಳೆ. ಅವಳ ಕೈ ಗುಣ ಬೋಸ್ ಅಂದಾಗೈತೆ. ನಿಮ್ಮ ದಮ್ಮಯ್ಯ ಅಂತ ನೋಡಿ ಒಳಗೆ ಬಿಡಿ. ಮೇಡಮ್ ಬನ್ನಿ, ಮ್ಯಾನೇಜ್ಮೆಂಟ್ ಜೊತೆ ಒಂದ್ಸತಿ ಮಾತಾಡೋಣ. ಬನ್ನಿ. ಅಣ್ಣ, ಎಲ್ಲ ಸರಿ ಹೋಯ್ತದಲ್ವಾ? ಹೇಗೋರ್ಕೆ ಗೋಡಂಬಿಗೇನು ಹಾಕಿಲ್ಲಕ್ಕಲ್ಲ, ಸರಿ ಹೋಯ್ತಾನೆ, ಗೋಡಂಬಿ ಸರಿ ಹೋಯ್ತಾನೆ. ಬಾರು, ಏನಾಯ್ತು ಬಾರು? ಮಾವ, ಪರ್ಮಿಷನ್ ಸಿಕ್ತು, ಹೆದರಬೇಡ. ನರ್ಸ್, ನೀವು ಹೋಗಿ ಟ್ರೀಟ್ಮೆಂಟಿಗೆಲ್ಲ ರೆಡಿ ಮಾಡ್ಕೊಳ್ಳಿ. ಐ ನೀಡ್ ಗ್ಲವ್ಸ್, ಸರ್ಜಿಕಲ್ ಕ್ಯಾಪ್ ಆ್ಯಂಡ್ ಸಿಸರ್ಸ್. ಬೇರೆ ಏನಾದರೂ ಬೇಕಿದ್ರೆ ನಾನು ಹೇಳ್ತೀನಿ, ಹೋಗಿ ಬೇಗ. ಮಾವ, ಹುಡುಗಿ ಅಣ್ಣ, ಗೋಡಂಬಿ ಅಣ್ಣಂಗೆ ಏನೂ ಆಗಲ್ಲ, ನಾನಿದ್ದೀನಿ. ಹಲೋ ಡಾಕ್ಟರ್, ವೆರಿ ಸಾರಿ, ನೀವು ಬರೋದು ಲೇಟ್ ಆಯಿತು ಅಂತ ನಾನೇ ಟ್ರೀಟ್ಮೆಂಟ್ ಕೊಡಬೇಕಾಗಿ ಬಂತು. ಇಟ್ಸ್ ಓಕೆ, ನೀವು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಮೆಡಿಸಿನ್ ಏನು ಕೊಟ್ಟಿದ್ರಂತ ನಾನು ನೋಡ್ಕೋತೀನಿ. ಓಕೆ ಡಾಕ್ಟರ್. ಬಾರು, ಏನಾಯ್ತು ಬಾರು? ಗೋಡಂಬಿ ಎದ್ನ ಏನಾದ್ರು ಮಾತಾಡ್ನ? ಮಾವ ಇರು ಮಾವ, ನಾನು ಅರ್ಧ ಟ್ರೀಟ್ಮೆಂಟ್ ಮಾಡಿದ್ದೀನಿ. ಇವಾಗ ಡ್ಯೂಟಿ ಡಾಕ್ಟ್ರು ಬಂದಿದ್ದಾರೆ, ಅವ್ರು ನೋಡ್ತಿದ್ದಾರೆ, ಹೆದರಬೇಡ. ಅರ್ಧ ಕೆಲಸ ಅಲ್ಲ ಡಾಕ್ಟರ್ ಪಾರ್ವತಿ ಅವರೇ, ಪೂರ್ತಿ ಕೆಲಸ ನೀವೇ ಮಾಡಿದ್ದೀರಾ. ನಮ್ಮ ಮೆಡಿಕಲ್ ಫೀಲ್ಡ್ಗೆ ನಿಮ್ಮಂಥ ಡಾಕ್ಟರ್ಸ್ ಬೇಕೇ ಬೇಕು. ಐ ರಿಯಲಿ ಅಪ್ರಿಷಿಯೇಟ್ ಇಟ್. ಥ್ಯಾಂಕ್ ಯು ಡಾಕ್ಟರ್. ಗೋಡಂಬಿ ಅಣ್ಣ ಹೇಗಿದ್ದಾರೆ? ಇದು ಹೊಡೆದಾಟನ ಅಥವಾ ಆಕ್ಸಿಡೆಂಟ್ ಆಗಿರೋದಾ? ಯಾಕೆ ಡಾಕ್ಟ್ರಿ ಅಂತ ಕೇಳ್ತಿದ್ದೀರಾ? ಹೊಡೆದಾಟನ ಅಂತ? ನಾನು ರೋಡಲ್ಲಿ ನಡ್ಕೊಂಡ್ ಬರ್ಬೇಕಾದ್ರೆ ಗೋಡಂಬಿ ಬಿದ್ದಿದ್ದ, ಯಾವುದೋ ಗಾಡಿ ಹೊಡ್ಕೊಂಡು ಹೋಗೈತೆ ಅಂತ ಅನ್ಕೊಂಡೆ ಡಾಕ್ಟ್ರೆ. ಬಟ್ ನೀವು ಯಾರು ಟೆನ್ಷನ್ ಆಗಬೇಡಿ, ಪೇಷಂಟ್ ಜೀವಕ್ಕೆ ಈಗ ಯಾವುದೂ ಅಪಾಯ ಇಲ್ಲ. ಹೀ ಈಸ್ ಔಟ್ ಆಫ್ ಡೇಂಜರ್. ಮಕ್ಕಳವ ಬಾರು, ನಮ್ಮ ಗೋಡಂಬಿ ಉಳ್ಕೊಬಿಟ್ಟ. ಬಟ್ ಅವರಿಗೆ ಇನ್ನೂ ಎಚ್ಚರ ಆಗಿಲ್ಲ. ICU ಇಂದ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಬೇಕು. ಬೆಳಿಗ್ಗೆ ನೋಡೋಣ. ಓಕೆ ಡಾಕ್ಟರ್, ಥ್ಯಾಂಕ್ ಯು. ಹೌದು, ನೀವು ಯಾವ ಹಾಸ್ಪಿಟಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಇಲ್ಲ ಡಾಕ್ಟರ್, ನಾನೀಗ ಪ್ರಾಕ್ಟೀಸ್ ಮಾಡ್ತಿಲ್ಲ. ಈಗ ಸದ್ಯಕ್ಕೆ ಮನೆಯೇ ನನ್ನ ಪ್ರಪಂಚ. ವಾಟ್? ನೀವು ಪ್ರಾಕ್ಟೀಸ್ ಮಾಡ್ತಾ ಇಲ್ವಾ? ಸೊಸೈಟಿಗೆ ನಿಮ್ಮಂಥ ಡಾಕ್ಟರ್ಸ್ ಬೇಕು. ಪ್ಲೀಸ್ ಡೂ ಪ್ರಾಕ್ಟೀಸ್. ನಾಸ ಎಲ್ಲ ನಾಸ ಆಗೋಯ್ತು. ಬೆಂಕಿ ಇಡೋತ್ಗೆ ಬೂದಿ ಸಿಕ್ಕಂಗಾಯ್ತು. ಏಯ್ ಸೋಮ, ಸಮಾಧಾನ ಮಾಡ್ಕೋ. ಏನಾಯ್ತಂತ ಹೇಳು. ಆ ಗೋಡಂಬಿನ ಸಾಯಿಸ್ಬೇಕು ಅಂತ ನಮ್ಮ ಕಡೆಯವ್ರನ್ನ ಮಾರಿಗುಡಿ ಕಳಿಸಿದ್ವಲ್ಲ, ಆ ಶಿವ ಪಾರ್ವತಿ ಎಲ್ಲರನ್ನೂ ಹೊಡೆದು ಕಳ್ಸೋರಂತೆ ಅಣ್ಣ. ಗೋಡಂಬಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋರಂತೆ. ಶಿವ ಪಾರ್ವತಿ ಹೊಡೆದವ್ರಂತ? ಈ ಸಲ ನೋಡು, ಹೊರಕೆಲೆ ಹೊಡೆದ್ಲಂತ? ಇಲ್ಲ, JCB ಹೊಡೆದು ಕಳ್ಸೋರಂತೆ. ಲೇ, ಏನೆಲ್ಲ ಹೇಳ್ತಾ ಇದೀಯಾ? ನಮ್ಮ ಡ್ರೈವರು JCB ಅವನು 6 ಅಡಿ ಅವನೇ. ದಿವ್ಸಕ್ಕೆ 4 ಹೊತ್ತು ಮಾಂಸ ತಿಂತಾನೆ.
ವಾರ್ಡ್ದಾಗ ಮಣ್ಣು ಕೆರೆಯ ಕೇಸ್ ಸಾಕಾಗೋಯ್ತದೆ ಅಂಥದ್ರಾಗ ಇವಳು JCBಯಿಂದ ಹುಡುಗರನ್ನ ಒದ್ದೋಡಿಸ್ಬಿಟ್ಟವಳ. ನಾ ಹೇಳಿಲ್ವಾ, ಆ ಶಿವನಿಗೆ ಪಾರ್ವತಿನೇ ಶಕ್ತಿ, ಪಾರ್ವತಿಗೆ ಆ ಶಿವನೇ ಶಕ್ತಿ. ಇಬ್ರು ಸೇರ್ಕೊಂಡ್ರೆ ಪ್ರಳಯ ಪ್ರಳಯ ಮಾಡ್ಬಿಡ್ತಾರೆ. ಅಲ್ಲ ಕಲ, ಅವಳೇನು ಡಾಕ್ಟ್ರಾ ಡ್ರೈವರಾ? ಅವಳೇನು ತೆಲುಗು ಪಿಕ್ಚರ್ ಹೀರೋನ್ ಅನ್ಕೊಂಡ್ಬಿಟ್ಟವಳ. ಡಾಕ್ಟ್ರು ಓದ್ದವಳು ಬಟ್ಟೆ ಎತ್ತಿ ಇಂಜೆಕ್ಷನ್ ಕೊಡ್ತೀನಿ ಅನ್ಬೇಕು, ಅದು ಬಿಟ್ಬಿಟ್ಟು ಹುಡುಗರನ್ನ ಹೊಡಿತೀನಿ ಅಂತ JCB ಎತ್ತಬಾರ್ದು. ಯಾವ ಇವೆಲ್ಲ ಎಲ್ಲವೂ ನಮಗೆ ತಗ್ಲಕ್ಕಂತವೆ. ನಾ ಅವಳು ಎಣ್ಣಲ್ಲಣ, ಮಾರಿ ಮಾರಿ. ಮಾರಿ ಆಗಿದ್ದರೆ ಕಾಫಿ ಒಳಗೋ ಬಿಸ್ಕೆಟ್ ಒಳಗೋ ಬಿಸಿ ಮಾಡಿ ಅದ್ಕೊಂಡು ತಿನ್ಬಿಡ್ಬೋದಾಗಿತ್ತು. ಅವಳು ಮಾರಿ ಅಲ್ಲ, ಮಹಾಮಾರಿ. ಕೊಚ್ಕೊಂಡು ಹೋಯ್ತಾ ಇರ್ತಾಳೆ. ಅವಳನ್ನ ಬೇರೆನೇ ಥರ ಆಟ ಆಡಿಸ್ಬೇಕು ಅಂತ ಹೇಳಿದಾಗ ಕೇಳಿದ್ರೆ ನನ್ನ ಮಾತನ್ನ, ಅವಳು ಬುದ್ಧಿವಂತೆ, ನಿಮ್ಮ ಹಾಗೆ ಹೆಡ್ರಲ್ಲ. ನೀನೇನು ಡಬಲ್ ಡಿಗ್ರಿ ಮಾಡಿದ್ದೀನಮ್ಮೆ? ಹೆಣ್ಣಾದವಳು ಅಡುಗೆ ಮಾಡಬೇಕು, ಫೈಟ್ಗಳನ್ನೆಲ್ಲ ತಿಳ್ಕ. ನೀವು ಹೀಗೆ ಅವಳನ್ನ ಕೆಳಗಡೆ ನೋಡ್ತಾನೆ ಇರಿ, ಅವಳು ತುಳ್ಕೊಂಡು ಮೇಲೆ ಹತ್ತು ಹೋಗ್ತಾನೆ ಇರ್ತಾಳೆ. ನಿಮ್ಮ ಕೈಲಿ ಏನೂ ಆಗಲ್ಲ. ಅಣ್ಣ ಈಗ ಏನಣ್ಣ ಮಾಡೋದು? ಆ ಗೋಡಂಬಿ ಏನಾರು ಉಳ್ಕೊಂಡ್ಬಿಟ್ರೆ ಸತ್ಯ ಹೇಳ್ಬಿಡ್ತಾನೆ. ಸತ್ಯ ಹೇಳ್ಬಿಟ್ರೆ ನಮ್ಮ ಭಾವ ಜೈಲಿಗೆ ಹೋಯ್ತಾನೆ. ನಮ್ಮ ಕೆಲ್ಸಕ್ಕೆ ಏನಾರು ಅಡ್ಗಾಲಾಗಿದ್ರೆ ಕಾಲು ಕಡ್ದಾದ್ರೂ ಮುಂದಕ್ಕೆ ಹೋಗ್ಬೋದಿತ್ತು. ಆದರೆ ಆನೆ ಥರ ಅಡ್ಡ ನಿಂತವ್ರಲ್ಲ ಆ ಶಿವ ಪಾರ್ವತಿ. ಹೌದು ಕಲ, ಅವನು ಆನೆನೆಯ ಮದ ತುಂಬಿರೋ ಆನೆ. ಮೊದಲೇ ಅವನನ್ನು ಹಿಡಿಯೋಕ್ಕೆ ತಡೆಯೋಕ್ಕೆ ಆಯ್ತಿರ್ಲಿಲ್ಲ. ಈಗ ಅಂಬಾರಿಯನ್ನು ಪಾರ್ವತಿ ಮ್ಯಾಕ್ ಕೂರಿಸ್ಬಿಟ್ರೆ ಅವನು ಹಿಡಿಯತ್ತೆ ತಡೆಯೋದೇ ಇರಲಿ, ಕಣ್ಣಿಂದ ನೋಡೋಕೆ ಹಾಕಿಲ್ಲ. ಬಂದವರೆಲ್ಲ ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ನೋಡ್ಲಾ, ಇಂಥ ಟೈಮ್ನ ನಾವು ತಡ್ಕೊಂಡ್ರೆ ನಾವೇ ಕಂಬಿ ಹಿಡಿಸ್ಬೇಕು. ಸುಮ್ಕಿತ್ ಬಿಡು ಅಣ್ಣ. ದೊಡ್ಡವ್ರ ಮೇಲೆ ಕೋಪ ಬರ್ತೈತೆ. ಮರಳಿ ಯತ್ನವ ಮಾಡು, ಫಲ ಸಿಗ್ತೈತೆ ಅಂತ ಹೇಳಿದ್ರು. ನಾವು ಮಾಡ್ತಾನೆ ಇದ್ದೀವಿ 5-6 ತಿಂಗಳಿಂದ. ಬರೀ ಸೋಲೆನೆಯ, ಒಂದೂ ಗೆಲುವಿಲ್ಲ. ಓ ಬಾಬಾ, ಏನ್ಲ ಮಾಡೋದು ಇವಾಗ? ರೀ, ಒಳಗೆ ಬನ್ನಿ, ಮಾತಾಡಬೇಕು. ಅಲ್ಲ ಅಣ್ಣ, ಅಲ್ಲ ಪಾರು, ಡಾಕ್ಟ್ರು ಹಂಗೆಲ್ಲ ಹೇಳ್ಬಿಟ್ಟು ಹೋದ್ರಲ್ಲ, ಅದು ತಿಟ್ಟುವ ಏನು ಡಾಕ್ಟ್ರಲ್ಲೋ ಪಾರು? ನಿಂಗೇನು ಅನಿಸ್ತದೆ ಹೇಳು? ನನಗೂ ಕ್ಲಿಯರಾಗಿ ಏನೂ ಗೊತ್ತಾಗ್ತಿಲ್ಲ ಮಾವ. ಹಾಗಂತ ಅವ್ರು ಹೇಳಿರೋ ಮಾತನ್ನ ತೆಗ್ದಕ್ಕೂ ಆಗಲ್ಲ. ಅದು ನಿಜ ಅಂತಲೂ ಹೇಳೋಕ್ಕಾಗ್ತಿಲ್ಲ. ಅಲ್ಲಕ್ಕೆ ಗೋಡಂಬಿಗೆ ಹೊಡೆಯೋಂಥವ್ರು ನಮ್ಮೂರ್ನಾಗ ಯಾರೂ ಇಲ್ಲ. ಅಂಥದ್ರಾಗೆ ಸಾಯಂಗ್ ಹೊಡಿತಾರ? ಮತ್ತೆ ಇದ್ರ ರಹಸ್ಯ ಏನಿರ್ಬೋದು? ಶಿವೋ, ಮಾವ ನೀವಿಲ್ಲಿ? ನೀನು ಮನೆಗೆ ಬಂದು ಹೋದ್ಮೇಲೆ ಕೈ ಕಾಲೇ ಆಗಲಿಲ್ಲ ಕಣವ. ಅದಕ್ಕೆ ತಕ್ಷಣ ಪರಶು ಫೋನ್ ಮಾಡಿ ಪಕ್ಕದೂರಿಂದ ಮೆಕ್ಯಾನಿಕ್ ಕರೆಸಿ ಗಾಡಿ ರೆಡಿ ಮಾಡಿಸ್ಕೊಂಡು ಸೀದಾ ಇಲ್ಲಿಗೆ ಬಂದ್ವಿ. ಶಿವ, ಗೋಡಂಬಿಗೆ ಏನಾದ್ರು ಹೆಸರು ಆಯ್ತಾ? ಇಲ್ಲ ಪರ್ಸು, ಡಾಕ್ಟ್ರು ನೋಡ್ಬಿಟ್ಟು ಹೋಗೋರೆ, ಗೋಡಂಬಿ ಜೀವಕ್ಕೆ ಏನೂ ಅಪಾಯ ಇಲ್ಲ ಅಂದವ್ರೆ. ಇವಕ್ಕೇನು ತೊಂದರೆ ಇಲ್ಲ ಗೋಡಂಬಿಗೆ ಅಂದರೆ ತೊಂದರೆ ಇರೋದು ನಿಮಗೆ ಅಂತ. ಇದೆಲ್ಲ ಹೇಗಾಯ್ತೋ ಏನೋ ಒಂದು ಅರ್ಥ ಆಗ್ತಿಲ್ಲ ಕಣೋ. ನಮಗೂ ಅರ್ಥ ಆಯ್ತಿಲ್ಲ ಮಾವ, ಇದಕ್ಕಿದಂಗೆ ಎಲ್ಲ ಆಗೋಯ್ತು. ಆದರೆ ನಮ್ಮ ಗೋಡಂಬಿ ಪುಣ್ಯ ಮಾಡಿದ್ದಾನೆ. ನಮ್ಮ ಪಾರುಮೆಯ ನಮ್ಮ ಗೋಡಂಬಿಗೆ ಚಿಕಿತ್ಸೆ ಕೊಟ್ಟು ಉಳಿಸಿರೋದು. ಇವಳನ್ನ ಡಾಕ್ಟ್ರು ಓದಿಸಿ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಆ ಗೋಡಂಬಿ ಸತ್ತು ಬಿದ್ದಿರ್ತಿದ್ದ. ಪಾರ್ವತಿ, ಎಂಥ ಒಳ್ಳೆ ಕೆಲಸ ಮಾಡಿದೆಯಾ ಗೊತ್ತೇನಮ್ಮ ನಿನಗೆ? ಆ ಗೋಡಂಬಿ ನಮ್ಮ ಶಿವಗೆ ಜೀವ ಕೊಡ್ತಿದ್ದ, ಅಂಥವನ್ನ ಬದುಕಿಸ್ಬಿಟ್ಟೆ. ತುಂಬ ಒಳ್ಳೆ ಕೆಲಸ ಮಾಡಿದೆಯಮ್ಮ. ದೇವ್ರು ನಿಂಗೆ ಒಳ್ಳೇದು ಮಾಡಲಿ. ಶಿವ, ಡಾಕ್ಟರ್ ಏನು ಹೇಳಿದ್ರು? ಗೋಡಂಬಿ ದಾರಿ ಮಧ್ಯೆ ಭತ್ತ ಏನಾನು ಹೇಳಿದ್ನಾ? ರಕ್ತ ಸೋರ್ಸ್ಕೊಂಡು ಎಚ್ಚರ ತಪ್ಪಿರೋನು ಹೆಂಗಣ ಮಾತಾಡ್ತಾನೆ? ಪಾಪ
ಅವ್ನಿಗೆ ಎಚ್ಚರ ಆದರೆ ಸಾಕು ಅಂತ ನಾವು ಕೂತಿದ್ದೀವಿ. ಡಾಕ್ಟ್ರು ಟೈಮ್ ಕೊಟ್ಟೋಗವ್ರೆ, ಬೆಳಗ್ಗೆ ಅಷ್ಟರಲ್ಲಿ ಹೆಸರಾಗುತ್ತಾ ಇಲ್ವಾ ಅಂತ ನೋಡಮ್ಮ ಅಂತ. ದೊರೆ ಟೈಮ್ ಕೊಟ್ಟವ್ರೆ ಅಂದರೆ ಅದು ಗೋಡಂಬಿಗಲ್ಲ, ನಿಮಗೆಯ. ಅಕಸ್ಮಾತ್ ಅವನೇನಾರ ಎಚ್ಚರ ಆದ ಅಂದರೆ ನಿಮ್ಮ ಟೈಮು ಮುಗೀತು ಅಂತ. ನಿಮ್ಮ ಟೈಮ್ ಸರಿ ಹೋಗ್ಬೇಕು ಅಂದರೆ ಅವನನ್ನು ಮುಗಿಸ್ಬಿಡಿ. ದೇವ್ರ ದಯದಿಂದ ಗೋಡಂಬಿ ಕಂಡುಬಿಟ್ರೆ ಸಾಕು. ಇಲ್ಲ ಶಾಶ್ವತ ಕಣ್ಣೆ ಮುಚ್ಕೊಂಡ್ಬಿಟ್ರೆ ಹಾಗಾಗೋದು ಬೇಡ. ಮಕ್ಕಳ ಮೈದಾಳೆ ಕಾಪಾಡ್ತಾಳೆ. ಸರ್ ಪೇಷಂಟ್ ಕಂಡುಬಿಟ್ಟಿದ್ದಾರೆ. ಕಪಟ ಕಳಿಸುತ್ತೆ, ಮುಖವಾಡ ಬೀಳುತ್ತೆ. ಏಯ್ ನಿಂಗೆ ಅಷ್ಟು ಗೊತ್ತಾಗಲ್ವಾ? ಊರೆಲ್ಲ ಮಾತಾಡ್ತೀಯಾ? ನಾನೇನು ಮಾಡಿದೆ? ಆ ಪರ್ಶು ಜೊತೆಗೆ ನಿನ್ ತಮ್ಮನು ಜೈಲಿಗೆ ಹೋಗ್ಲಿ. ಏನಂತೆ? ಎಲ್ಲ ಆಸ್ತಿನೂ ನಮ್ಗೆ ಬರುತ್ತೆ. ಅವನು ನನ್ನ ಸ್ವಂತ ತಮ್ಮ, ಒಡ ಹುಡ್ದವನು. ಹಾಗಂತ ನಿನ್ನ ಆಸ್ತಿನ ಅವನ ಹೆಸರಿಗೆ ಬರೀ ನೋಡೋಣ. ಹಂಗಲ್ಲ ನೀ. ಈಗ ನಮ್ಮ ಸೋಮನ್ನ ಪಾರ್ವತಿ ಮದುವೆ ಆದರೆ ಅವಳಿಗೆ ಸೇರ್ಬೇಕಾದ್ರೆ ಆಸ್ತಿ ಎಲ್ಲ ಇವನಿಗೆ ಸೇರ್ತತೆ. ಹಂಗಿದ್ಮ್ಯಾಕೆ ನಮ್ಮ ಆಸ್ತಿ ಅವ್ರ ಕೈಗೆ ಹೆಂಗೆ ಸೇರ್ತದೆ? ಪಾರ್ವತಿ ಸಿಗ್ಬೇಕು ಅಂದ್ರೆ ಪರ್ಶು ಉಳಿಬೇಕು. ಅವನ್ನ ಶಿವ ಬಿಟ್ಟಾನ. ಶಿವು ಬಿಟ್ಟರು ಕಾನೂನು ಬಿಡುತ್ತಾ? ನೋಡು, ಅವನ ಜೊತೆ ಇದ್ದವನು ಇವನು ಜೈಲಿಗೆ ಹೋಗ್ತಾನಷ್ಟೇ. ನಿಮ್ ಬಾಯಿ ಮುಚ್ಕೊಂಡಿರೋದಕ್ಕಾಗಲ್ವಾ? ನೋಡಮ್ಮಿ, ಪುಕ್ಕ ತೆರೆದಿರೋ ಕೋಳಿಗೂ ಬಾಲ ಬಿಚ್ಚಿರೋ ಗುಳಿಗೂ ಅಜಗಜಾಂತರ ವ್ಯತ್ಯಾಸ ಐತೆ. ಇವನು ನನ್ನ ಸ್ವಂತ ತಮ್ಮ, ಇವನಿಗೆ ನಾನು ಮೋಸ ಮಾಡೋಕೆ ಹಾಕಿಲ್ಲ. ಹಾಗಂತ ಕಟ್ಕೊಂಡಿರೋ ಹೆಂಡತಿಗೆ ಅನ್ಯಾಯ ಮಾಡ್ತೀಯಾ? ನನಗೆ ಅನ್ಯಾಯ ಮಾಡಿ ನೀನು ಯಾವ ಸ್ವರ್ಗದಲ್ಲಿರ್ತೀಯ? ಅದು ಸ್ವರ್ಗ ಆದರೂ ನರ್ಕನೇ. ಈಗ ನರಕನೇ ತಾನೇ ನೀನು ತೋರಿಸ್ತಾ ಇದೀಯಾ? ನನ್ನ ಮಾತು ಕೇಳಮ್ಮೆ. ಬಾಯ್ ಮುಚ್ಕೊಂಡಿರೋ. ನಿನ್ನ ತಮ್ಮ ಏನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ, ನನಗೆ ಆಸ್ತಿ ಬೇಕು ಅಷ್ಟೇ. ಏ ಇಂದ್ರಿ, ಈ ಹೆಣ್ಣು ಹೊನ್ನು ಮಣ್ಣು ಇವುಗಳು ಸಾವಾಸನೆ ಮಾಡಬಾರ್ದು. ಆ ನನ್ನ ಮಗ ತಮ್ಮ ಅನಿಸ್ಕೊಂಡವನು, ಹೆಡ್ ನನ್ನ ಮಗ ಮದುವೆ ಆಗಿರೋಳಿಂದ ಬಿದ್ದವನೇ. ಇವಳು ನೋಡಿದ್ರೆ ಗಂಡನೇ ಬೇಡ ಆಸ್ತಿನೇ ಜಾಸ್ತಿ ಅಂತಾಳೆ. ಇವರು ಮತ್ತೆ ಸಿಕ್ಕಾಕೊಂಡು ನಾನು ಸಾಯ್ತಾ ಇದ್ದೇನೆ ಇಲ್ಲಿ. ನರ್ಸಕ್ಕ, ಹೋಗ್ಲಿ, ನಮ್ಮ ಗೋಡಂಬಿಗೆ ಹೆಸರು ಆಗೈತಾ? ಅದೃಷ್ಟ ನಿಮ್ಮ ಕಡೆ ಇತ್ತು, ಅದಕ್ಕೆ ಬೇಗ ಎಚ್ಚರ ಆಗಿದೆ. ನೀವೇ ಹೋಗಿ ನೋಡಿ. ಗೋಡಂಬಿ ಅಪ್ಪಯ್ಯ, ಎಚ್ಚರ ಆಗತ್ತಂತಲ್ಲ, ಏನು ಮಾಡಿದೆ ಇವಾಗ? ನನಗಂತೂ ಜೀವ ಓದಂಗೈತೈತೆ. ಅವನೇನಾನ ಎಚ್ಚರಾಗಿ ನಿಜ ಹೇಳ್ಬಿಟ್ರೆ ಏನು ಮಾಡೋಣ ನಾನು ಇವಾಗ? ಇದನ್ನೆಲ್ಲ ಮಾಡೋದು ಮುಂಚೆನೇ ಯೋಚನೆ ಮಾಡಬೇಕಾಗಿತ್ತು ಕಣು. ಅಲ್ಲೇನಾಗುತ್ತೆ ನೋಡೋಣ. ಸೋಮ ಬಾರ ಇಲ್ಲಿ. ಏನು ಹೇಳು? ನಂದು ನನಗಾಗಿದೆ, ನಿಂದೊಳ್ಳೆ. ನೋಡ್ಲಾ, ಹುಡುಗರನ್ನ ಹೊಡೆಯಕ್ಕೆ ಕಳಿಸಿದ್ದು ನೀನು. ಅಲ್ಲೇನಾದ್ರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ನೀನು ಸಿಕ್ಕಾಕತ್ತೀಯ. ಪೊಲೀಸ್ನವರು ಹುಡ್ಕೊಂಡು ಮನೆ ತಗೋ ಬರ್ತಾರಲ್ಲ, ಪರ್ಸುಗೆ ಫೋನ್ ಮಾಡಿ ಹೇಳು ಗೋಡಂಬಿನ ಸಾಯಿಸ್ಬಿಡು ಅಂತ. ಎಲ್ಲ ಕಡೆ ಕ್ಯಾಮ್ರಾಗಳಿರ್ತವೆ, ನೋಡ್ಕೊಂಡು ವ್ಯವಸ್ಥೆ ಮಾಡೋಕ್ಕೆ ಹೇಳು. ಸರಿ ಅಣ್ಣ, ಈಗಲೇ ಹೇಳ್ತೀನಿ. ಲೇ ಇಲ್ಲ, ಇನ್ನೊಂದು ವಿಷಯ ಐತೆ, ಕೇಳಿಸ್ಕ. ಪರ್ಸು ಗೋಡಂಬಿನ ಸಾಯಿಸಿ ಬಂದಮೇಲೆ ನಿನ್ನ ಜೊತೆನೇ ಕಾಲ್ನಲ್ಲಿರ್ತವನೆ. ಹೆಚ್ಚು ಕಮ್ಮಿ ಆಯಿತು ಅಂದರೆ ಪೊಲೀಸ್ನವರು ಅವ್ನು ಯಾರ್ಯಾರಿಗೆ ಕಾಲ್ ಮಾಡ್ದ ಅಂತೇಳಿ ಕಾಲ್ ಲಿಸ್ಟು, ಕಾಲ್ ರೆಕಾರ್ಡಿಂಗ್ಸ್ ಎಲ್ಲ ತೆಗೆಸ್ತಾರೆ. ಸಿಕ್ಕಾಕೊಳ್ಳೋದು ನೀನೇಯ. ಏಯ್, ನೀನು ನನ್ನ ತಮ್ಮ ಕಲ, ನಿನಗೇನು ಆಗಬಾರ್ದು. ನಿನಗೇನು ಆಗಬಾರ್ದು ಅಂದರೆ ಆ ಗೋಡಂಬಿ ಸಾಯ್ಬೇಕು. ಅಣ್ಣ, ನನಗೆ ನನ್ನ ಬಗ್ಗೆ ಆಸೆ ಏನೂ ಇಲ್ಲ. ಪಾರ್ವತಿಗೋಸ್ಕರ ಇನ್ನೂ ಜೀವ ಹಿಡ್ಕೊಂಡು ಕೂತೀವ್ನಿ. ಇದೆಲ್ಲ ಆಗಬೇಕಂದ್ರೆ ನನ್ನ ಭಾವ ಪರ್ಸು ಇರಬೇಕು. ಪರ್ಸುಗೋಸ್ಕರ ನಾನು ಪ್ರಾಣನೇ ಬಿಡ್ತೀನಿ ಅಣ್ಣ. ಏನು ಚಿಂತೆ ಮಾಡಬೇಡ, ನಾನು ಬರ್ತೀನಿ. ಲೇ
ಗೋಡಂಬಿ 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 ಮಾತಾಡ ಗೋಡಂಬಿ ಮಾತಾಡ್ಲಾ ಗೋಡಂಬಿ ಗೋಡಂಬಿ ಮಾತಾಡ್ಲಾ ಗೋಡಂಬಿ ಅಣ್ಣ ಗೋಡಂಬಿ ಅಣ್ಣ ಗೋಡಂಬಿನ ಕಾಣಿಸ್ತೀನಾ ಗೋಡಂಬಿ ಗೋಡಂಬಿ ನೋಡ್ಲಾ ಹಲೋ ಎಕ್ಸ್ಕ್ಯೂಸ್ ಮೀ ಏನು ಇಷ್ಟೊಂದು ಜನ ಸೇರಿದ್ರಾ ಪೇಷಂಟ್ಗೆ ತೊಂದರೆ ಆಗುತ್ತೆ ದಯವಿಟ್ಟು ಆಚೆ ಹೋಗಿ ತಪ್ಪಾಯ್ತು ಸರ್ ಅದು ನಮ್ಮ ಗೋಡಂಬಿಗೆ ಜ್ಞಾನ ಬಂದೈತೆ ಅಂತ ಹೇಳಿದ್ರಲ್ಲ ಆ ಕುಸಿನಾಗೆ ಹಿಂಗೆಲ್ಲ ಮಾಡ್ಬಿಟ್ಟೆ ಸಂಸ್ಬಿಡಿ. ಡಾಕ್ಟ್ರೇ ಏನಾದರೂ ಮಾತಾಡ್ತಾನ? ಸ್ವಲ್ಪ ಮಾತಾಡ್ಸಿ ನೋಡೋಣ. ಇವಾಗ ಇವ್ರು ಮಾತಾಡೋ ಪರಿಸ್ಥಿತಿಲಿಲ್ಲ. ಡಾಕ್ಟ್ರೆ ಹಂಗಿದ್ರೆ ಇವನು ಮಾತಾಡಂಗಿದ್ರೆ ಯಾವಾಗ ಮಾತಾಡ್ಬೋದು? ಹೇಳಕ್ಕಾಗಲ್ಲ, ನಾಳೆನೇ ಆಗ್ಬೋದು ಅಥವಾ ಒಂದು ವಾರ ಆಗ್ಬೋದು ಇಲ್ಲ ತಿಂಗಳೇ ಆಗ್ಬೋದು. ಸಿಕ್ತವ್ರೆ ಗೋಡಂಬಿ ಡೇಂಜರಿಂದ ಆಚೆ ಬಂದವನೇ ಅಂದರೆ ನೀವು ಡೇಂಜರ್ ಒಳಗಡೆ ಹೋಗಿದ್ದೀರಾ ಅಂತಾನೆ ಅರ್ಥ. ಡಾಕ್ಟ್ರೆ ಒಂದ್ಕಿತ ಗೋಡಂಬಿನ ಮಾತಾಡ್ಸ್ನಾ? ಅವ್ರೀಗ ಮಾತಾಡೋ ಪರಿಸ್ಥಿತಿಲಿಲ್ಲ ರೀ. ಒಂದ್ಸತಿ ನೋಡ್ತೀನಿ ಡಾಕ್ಟ್ರೆ. ಗೋಡಂಬಿ ಗೋಡಂಬಿ ಯಾಕೆ ಹಿಂಗೆ ಮಾಡ್ಕೊಂಡೆ? ಯಾವನ ಗಾಡಿ ಹಿಡಿದು ಹೊಡ್ಕೊಂಡು ಹೋದ್ನಾ? ಏನಾರ ಹೊಸ ನೆನಪಾಯ್ತಲಾ? ಗೋಡಂಬಿ ಗೋಡಂಬಿ ನಿನ್ ಕಡೆ ಕೈ ತೋರ್ಸಿದ್ರು ಸಾಕು, ಶಿವು ನಿನ್ನ ನಿನ್ ತಂದೆ ಸಿಗದಾಕ್ಬಿಡ್ತಾನೆ. ಗೋಡಂಬಿ ಎಲ್ಲಾತು? ಸಮಾಧಾನ ಮಾಡ್ಕೊಳ್ಳ, ಸಮಾಧಾನ ಮಾಡ್ಕೊಳ್ಳ. ಮಾವ ಬಾ ಆಚೆ ಬಾ. ಛತ್ರಿ ಅಣ್ಣ ಎಲ್ಲಾನು ಕರ್ಕೊಂಡು ನಡೀರಿ ಆಚೆ. ಬಾ ಮಾವ. ಒಂದ್ ನಿಮಿಷ ಇರು ಪಾರು, ನಮ್ ಗೋಡಂಬಿ ಏನೋ ಹೇಳಕ್ ಬರ್ತವನೆ, ಕೈ ತೋರಿಸ್ತವನೆ. ಮಾವ ಅದು ಹಾಗೆ ಪೇಷಂಟ್ಗೆ ಪ್ರಜ್ಞೆ ಬಂದಾಗ ಹಾಸ್ಪಿಟಲ್ ಇದೀವಿ ಅಂತ ಅರಿವಾಗಿ ಈ ಥರ ಆಗೋದು ಸಹಜ. ನೀನು ಬಾ, ಏನೂ ಆಗಲ್ಲ. ದೊರೆ ಕೂದಲೇ ಅಂತರದಾಗೆ ನೀವು ಬಚಾವಾಗಿದ್ದೀರಾ. ಆ ನನ್ನ ಮಗ ನಿಮ್ಮ ಕಡೆಗೇನೆ ಕೈ ತೋರಿಸ್ತಾವನೆ. ಏನಾರ ಗೊತ್ತಾಗಿದ್ದಿದ್ರೆ ನಮ್ಮ ಕತೆ ಆಟೆಯ. ಬಾ ಮಾವ. ಗೋಡಂಬಿ ಮಾಕಳವ ಅವಳೆ, ಕಾಪಾಡ್ತಾಳೆ, ಹುಷಾರಾಯ್ತಾ? ನಾನು ಇವನಿಕಲ್ಲ. ಎಕ್ಸ್ಕ್ಯೂಸ್ ಮೀ, ನಿಮಗೆ ಆಂಗ್ಸೈಟಿ ಇಶ್ಯೂ ಏನಾದರೂ ಇದೆಯಾ? ಏನು ಹೇಳ್ತೀರ ಡಾಕ್ಟ್ರೆ? ಅರ್ಥ ಆಯ್ತಿಲ್ಲ. AC ಹಾಕಿದ್ರು ಇಷ್ಟು ಬೆವರ್ತಾ ಇದ್ದೀರಲ್ಲ, ನಿಮ್ಮ ಬ್ಲಡ್ ಪ್ರೆಷರ್ ಜಾಸ್ತಿ ಆಯ್ತೇನೋ ಅಂತ ಕೇಳಿದೆ. ಇಲ್ಲ ಡಾಕ್ಟ್ರೆ, ನನ್ನ ಮಗ ನೋಡೋದಕ್ಕೆ ಸ್ವಲ್ಪ ಹೊರಟಾಗಿ ಕಾಣ್ತಾನೆ ಅಷ್ಟೇ, ಆದರೆ ಮನ್ಸು ಮಾತ್ರ ಮಗು ಥರ. ಅದು ಈ ಆಸ್ಪತ್ರೆ, ಈ ರಕ್ತಪಾತ ಇದೆಲ್ಲ ನೋಡಿ ಸ್ವಲ್ಪ ಟೆನ್ಷನ್ ಆಗ್ಬಿಟ್ಟಿದ್ದಾನೆ. ಆ ನೋವಲ್ಲಿ ಹೀಗೆ ಆಗ್ತಿದ್ದಾನೆ ಅಷ್ಟೇ. ಸರಿ ಆಯಿತು, ಹೊರಡಿ. ಇದು ಹೊಡೆದಾಟನ ಅಥವಾ ಆಕ್ಸಿಡೆಂಟ್ ಆಗಿರೋದಾ? ಗೋಡಂಬಿ ದಾರಿ ಮಧ್ಯೆ ಬಚ್ಚ ಏನಾನು ಹೇಳಿದ್ನಾ?